ಬಿಹಾರ ಚುನಾವಣಾ ಫಲಿತಾಂಶ ಸಂಪೂರ್ಣ ಹೊರಬೀಳಬೇಕಿದೆ. ಈ ವೇಳೆ ಎನ್ಡಿಎ 200 ಸ್ಥಾನಗಳನ್ನು ಗೆಲ್ತಾ ಇದೆ. ನಿರೀಕ್ಷೆಗೂ ಮೀರಿ ಫಲಿತಾಂಶ ಬಂದಿದೆ ಎಂದು ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿ ದೊಡ್ಡ ಗೆಲುವು ಆಗತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಇದು ನಿರೀಕ್ಷೆಗೂ ಮೀರಿ ಇಷ್ಟು ದೊಡ್ಡ ಗೆಲುವಾಗತ್ತೆ ಎಂಬುದು ಯಾರು ಅಂದ್ಕೊಂಡಿರಲಿಲ್ಲ. ಪ್ರಧಾನಿ ಮೋದಿ ಹಾಗೂ ನಿತೀಶ್ ಕುಮಾರ್, ಅಮಿತ್ ಶಾ ಅವರ ನೇತೃತ್ವ ಈ ದೊಡ್ಡ ಗೆಲುವನ್ನ ತಂದುಕೊಟ್ಟಿದೆ ಎಂದರು. ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವವನ್ನ ಮೆಚ್ಚಿ ಜನರು ಎಷ್ಟು ದೊಡ್ಡ ಗೆಲುವನ್ನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇದರ ಪರಿಣಾಮ ಮುಂಬರುವ ದಿನಗಳಲ್ಲಿ ಬಿಜೆಪಿ ಎಲ್ಲಾ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆ ಮಾಡಲಿದೆ ಎಂದರು. ಇನ್ನು ಕರ್ನಾಟಕದಲ್ಲಿ ಇದೇ ರೀತಿ ದೊಡ್ಡ ಗೆಲುವನ್ನ ಕಾಣಬೇಕು ಎಂದು ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಪ್ರಯತ್ನವನ್ನ ನಾವು ಮುಂದುವರಿಸುತ್ತಿದ್ದೇವೆ. ಬಿಹಾರದಲ್ಲಿ ಸಿಎಂ ಆಯ್ಕೆ ವಿಚಾರದ ಬಗ್ಗೆ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಅದೇ ಫೈನಲ್ ಆಗತ್ತೆ. ಆ ವಿಚಾರದಲ್ಲಿ ನಾನು ತಲೆ ಹಾಕೋದಿಲ್ಲ ಎಂದರು. ಅಮಿತ್ ಶಾ ಜಿಯವರು ಇವರೆಲ್ಲರ ಪ್ರಯತ್ನ ಮತ್ತೆ ನಿತೀಶ್ ಕುಮಾರ್ ಬಗ್ಗೆ ಇರುವಂತಹ ಗೌರವ ಈ ಒಂದು ಫಲಿತಾಂಶ ಅಂತ ನಾನು ಭಾವಿಸ್ತೇನೆ. ಸರ್, ಎನ್ಡಿಎ ಹೊರತುಪಡಿಸಿ ಬಿಜೆಪಿ ಸೀಟ್ಗಳನ್ನು ಗೆದ್ದಿರೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ, ನಿರೀಕ್ಷೆ ಮೀರಿ ಗೆಲುವಾಗಿದೆ. ಅದಕ್ಕಾಗಿ ಬಿಹಾರ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಐ ಥಿಂಕ್ ಎನ್ಡಿಎ won the more than 90 seats. It is the go to our Prime Minister Narendra Modi ji and also Amit Shah ji and also Bihar Chief Minister Nitish Kumar ji. So we welcome this, and in future also BJP in the entire country we are going to come to power, and Congress, you know, the decision of the people of Karnataka and also Bihar. So Rahul Gandhi lost his capacity and also leadership. People not at all accepting Rahul Gandhi. That is the important thing we must observe. ರಾಜ್ಯ ರಾಜಕಾರಣದಲ್ಲಿ ಸರ್ಕಾರದ ಬಗ್ಗೆ ಈಗಾಗಲೇ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇವೆ. ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಧನ್ಯವಾದ. ಮೋದಿಯವರು, ಅಮಿತ್ ಶಾ ಜಿಯವರು ಇವರೆಲ್ಲರ ಪ್ರಯತ್ನ ಮತ್ತೆ ನಿತೀಶ್ ಕುಮಾರ್ ಬಗ್ಗೆ ಇರುವಂತಹ ಗೌರವ ಈ ಒಂದು ಫಲಿತಾಂಶ ಅಂತ ನಾನು ಭಾವಿಸ್ತೇನೆ. ಸರ್, ಎನ್ಡಿಎ ಹೊರತುಪಡಿಸಿ ಬಿಜೆಪಿ ಸೀಟ್ಗಳನ್ನು ಗೆದ್ದಿರೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ, ನಿರೀಕ್ಷೆ ಮೀರಿ ಗೆಲುವಾಗಿದೆ. ಅದಕ್ಕಾಗಿ ಬಿಹಾರ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಐ ಥಿಂಕ್ ಎನ್ಡಿಎ won the more than 90 seats. It is the go to our Prime Minister Narendra Modi ji and also Amit Shah ji and also Bihar Chief Minister Nitish Kumar ji. So we welcome this, and in future also BJP in the entire country we are going to come to power, and Congress, you know, the decision of the people of Karnataka and also Bihar. So Rahul Gandhi lost his capacity and also leadership. People not at all accepting.